ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ದೇವನೂರು ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದಂತಹ ಪ್ರೇರಣಾದಾಯಕ ಕಾರ್ಯಕ್ರಮವನ್ನು ನಮ್ಮ ನಾಡಿನ ಹೆಮ್ಮೆಯ ಸಂಸ್ಕೃತಿ ಚಿಂತಕರು ಹಾಗೆ ವಿಶ್ರಾಂತ ಮುಖ್ಯ ಅಭಿಯಂತರರಾದಂತಹ ಶ್ರೀ ಶಂಕರ ದೇವನೂರು ರವರು ಉದ್ಘಾಟಿಸುತ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀಮತಿ ನಾಗಮ್ಮ ಅವರು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ನಂಜನಗೂಡು ತಾಲೂಕಿನ ತಹಸೀಲ್ದಾರರಾದಂತಹ ಶಿವಕುಮಾರ್ ಕಾಸೂರ್ ರವರು ಹಾಗೆ ಸುಭಾಷ್ ಪವರ್ ಕಂಪನಿಯ ಹಿರಿಯ ವ್ಯವಸ್ಥಾಪಕರಾದಂತಹ ಶ್ರೀ ಸಂದಿಲ್ ಕುಮಾರ್ ರವರು ಭಾಗವಹಿಸಿದ್ರು. ವಿದ್ಯಾರ್ಥಿಗಳಿಗಾಗಿ ಪ್ರೇರಣಾದಾಯಕ ಉಪನ್ಯಾಸವನ್ನ ನೀಡಿದರು. ಕಾರ್ಯಕ್ರಮವನ್ನ ಕನ್ನಡ ಉಪನ್ಯಾಸಕರಾದಂತಹ ಡಾಕ್ಟರ್ ಉಮೇಶ್ ಬೇವಿನಹಳ್ಳಿ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಕಾರ್ಯಕ್ರಮದ ಸಂಕ್ಷಿಪ್ತ ಚಿತ್ರೀಕರಣದ ವರದಿ ನಿಮಗಾಗಿ ನಾನು ನಿಮ್ಮ ಹೆಮ್ಮೆಯ ಕನ್ನಡತಿ ಶುಭ ಪಲ್ಲವಿ, ಮೈಸೂರು. ನೀವೆಲ್ಲ ಇಲ್ಲಿ ಸಮಾಗಮ ಯಾವ್ಯಾವುದೋ ಊರಿನಿಂದನೂ ಬಂದಿರಬಹುದು. ಅಪ್ಪ ಅಮ್ಮ ಎಲ್ಲೋ ಕೆಲಸ ಮಾಡ್ತಾ ಇರಬಹುದು. ನೀವು ಅವರಿಗೆ ಕನಸುಗಳನ್ನ ಬಿತ್ತಿ ಕನಸುಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದೀರಿ, ಹೌದಲ್ವಾ? ನಾನು ಡಾಕ್ಟರ್ ಆಗ್ಬೇಕು, ನಾನು ದೊಡ್ಡ ಆಫೀಸರ್ ಆಗ್ಬೇಕು, ಶಿವಕುಮಾರ್ ಅವ್ರ ತರ ತಹಸೀಲ್ದಾರ್ ಆಗ್ಬೇಕು, ಸೆಂಧಿಲ್ ಕುಮಾರ್ ಅವ್ರ ತರ ನಾನು ದೊಡ್ಡ ಅಧಿಕಾರಿ ಆಗ್ಬೇಕು. ಅನೇಕ ಕನಸುಗಳು ನಿಮ್ಮಲ್ಲಿದೆ. ಅಲ್ಲಿ ಕನಸುಗಳನ್ನ ಬಿತ್ತುವ ನಿಮಗೆ ಕಟ್ಟು ಕಳಿಸಿದ್ದಾರೆ. ಅವರು ನೋವನ್ನು ಪಡ್ತಾ ಇದ್ದಾರೆ. ಬೇರಿನ ನೋವೇ ಹೂವಿನ ನಗೆ ಎನ್ನುವುದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನೋವೇ ಹೂವಿನ ನಗೆ. ಕನಸುಗಳನ್ನು ಕಟ್ಟಿಕೊಂಡಿದ್ದೀರಿ. ಕೇವಲ ಕನಸುಗಳನ್ನು ಕಟ್ಟಿಕೊಂಡ್ರೆ ಸಾಲದು, ಅವನ್ನ ನೆನಸಾಗಿಸ್ಬೇಕು, ಹೌದಲ್ವಾ? ಶಿವಪ್ಪ ಅಂತ ಕವಿಯವರು ಒಂದು ಕಡೆ ಹೇಳ್ತಾರೆ, ಒಂದು ಪದ್ಯದಲ್ಲಿ. ನಾನು ವಚನ ತತ್ವದ ಮುಖಾಂತರ ನಿಮಗೆ ಮನೋವಿಕಾಸವನ್ನು ಮಾಡಿಕೊಡ್ತಾ ಇದ್ದೇನೆ. ಕಂಡ ಕನಸುಗಳೆಲ್ಲ ನೆನಸಾಗಿಸುವುದುಳಿತು, ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ, ಚಂದ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನು, ಬೆಳೆ ಸಸಿಯ ಪಡೆತೆನೆಯ ಮುದ್ದು ರಾಮ. ಏನು ಕವಿತೆ! ಕಂಡ ಕನಸುಗಳೆಲ್ಲ ನೆನಸಾಗಿಸುವುದು ಒಳಿತು. ನೀವೇನು ಕನಸು ಕಂಡಿದ್ದೀರಿ, ಆ ಕನಸು ನನಸಾಗಬೇಕು. ಕನಸಾಗಬಾರದು, ಕನಸು ನನಸಾಗಬೇಕು. ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ. ಏನು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಿ ಅದು ಸಾಕಾರವಾಗಬೇಕು. ನಮ್ಮ ಕಡೆ ಒಪ್ಪಿದ್ದ ನನ್ನ ಗೆಳೆಯ, ಮನೆ ಕಟ್ತಾ ಇದ್ದೀನಿ ಅಂತ ಪ್ಲಾನ್ ತೋರಿಸೋದು. ನಾನು ಅವನಿಗೆ ಹೇಳಿದೆ, ಗೃಹ ಪ್ರವೇಶ ಕರಿಯಪ್ಪ, ಹೌದಲ್ವಾ? ಸಾಕಾರವಾಗಬೇಕು ನಿಮ್ಮ ಕನಸು, ನನಸಾಗಬೇಕು. ಚಂದ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನು. ಪುಸ್ತಕದಲ್ಲಿರುವಂತಹ ಸೇಬು ಅಂದವಾಗಿದೆ, ವಾಸ್ತವ ಸೇಬುಗಿಂತ ಸುಂದರವಾಗಿದೆ, ಕಣ್ಣಿಗೆ ಆಕರ್ಷಕ. ಆದರೆ ನನ್ನ ಹಸಿವನ್ನ ಅದು ನೀಗಿಸಲಾರದು, ಹೌದಲ್ವಾ? ಚಂದ ಚಿತ್ರದ ಸೇಬು ಹೊಟ್ಟೆ ತುಂಬುವುದೇನು, ಬೆಳೆ ಸಸಿಯ ಪಡೆತೆನೆಯ ಮುದ್ದುರಾಮ. ಒಂದು ಬೀಜವನ್ನಾಗಿ, ಒಂದು ಕೃಷಿಯನ್ನಾಗಿ, ಗೊಬ್ಬರ ಹಾಕಿ, ನೀರಾಕಿ, ಶ್ರಮ ಪಟ್ಟರೆ ಅಲ್ಲಿ ಸಾರ್ಥಕತೆ ಫಲ ಇದೆಯಲ್ಲ, ಅದನ್ನ ನೀವು ಮಾಡಿಕೊಡ್ಬೇಕಾಗಿದೆ. ಅದಕ್ಕೆ ಶ್ರಮ ಬೇಕು. ಮಕ್ಕಳೇ, 12ನೇ ಶತಮಾನದ ಮಹಾನ್ ದಾರ್ಶನಿಕ ಅಲ್ಲಮ ಪ್ರಭು, ಆ ಪ್ರಭು ನಿಮ್ಮನ್ನು ಕುರಿತು ಹೇಳ್ತಾನೆ. ಏನು ಹೇಳ್ತಾನೆ? ಕಾಣುವ ಕಣ್ಗಳಿಗೆ ಕತ್ತಲೆ, ಕೇಳುವ ಕಿವಿಗಳಿಗೆ ಕತ್ತಲೆ, ಮಾಡುವ ಕೈಗಳಿಗೆ ಕತ್ತಲೆ, ಕತ್ತಲೆ ಕತ್ತಲೆ ಇತ್ತಲೆ ಗುಹೇಶ್ವರನೆಂಬುವನು ಅತ್ತಲೆ. ಯಾವುದನ್ನು ನಾನು ನೋಡಬೇಕು ಅದನ್ನು ನೋಡ್ದೇನೆ, ನೋಡಬಾರದನ್ನು ನೋಡಿದ್ರೆ ಕತ್ತಲೆ ಇತ್ತಲೆ, ಬೆಳಕು ಅತ್ತಲೆ. ಯಾವುದನ್ನು ಕೇಳಬೇಕು ಅದನ್ನು ಕೇಳಿದೇನೆ,
ಕೇಳಬಾರದನ್ನೆಲ್ಲ ಕೇಳ್ತಾ ಇದ್ರೆ ಕತ್ತಲೆ. ಯಾವುದನ್ನ ಮಾಡೋದಕ್ಕೆ ನೀವು ಈ ದೇಗುಲಕ್ಕೆ ಬಂದಿದ್ದೀರಿ ಅದನ್ನ ಮಾಡ್ದೇನೆ ಮಾಡಬಾರದನ್ನ ಮಾಡ್ತಾ ಇದ್ರೆ ಕತ್ತಲೆ ಇತ್ತಲೆ. ಕೇಳದಿರ್ದಡೆ ಅಜ್ಞಾನ, ಕೇಳಿದಡೆ ಬೆಳಕು, ಕೇಳದಿರ್ದಡೆ ಕತ್ತಲೆ. ಬಸವಣ್ಣವರ ವಚನ. ಅದಕ್ಕೆ ವಚನಗಳನ್ನು ಓದಬೇಕು. ಒಂದೊಂದು ವಚನ ಜೀವನವನ್ನು ಪರಿವರ್ತನೆಗೊಳಿಸುತ್ತದೆ. ಕುವೆಂಪು ಅವರು ಹೇಳ್ತಾರೆ, ವಿಸರ್ಜನೆಯ ಕಾಲ ಅಂದ್ರೆ ಜ್ಞಾನ ಸಂಗ್ರಹದ ಕಾಲ. ಬುದ್ಧಿಯನ್ನ ಮಸೆದು ಭಾವವನ್ನ ಕಡೆದು ಕವಿಗಳ ಕಾವ್ಯಗಳಲ್ಲಿ, ವೈಜ್ಞಾನಿಕರ ಸಂಶೋಧನೆಗಳಲ್ಲಿ, ದರ್ಶನಗಳಲ್ಲಿ, ನಿಮ್ಮ ಮನೋಮಂದಿರದಲ್ಲಿ ಸರಸ್ವತಿಯನ್ನ ನೆಲೆಗೊಳಿಸಲು ದೇವನೂರು ಕಾಲೇಜಿಗೆ, ಹೈಸ್ಕೂಲಿಗೆ ಪಾದಾರ್ಪಣೆ ಮಾಡಿದ್ದೀರಿ. ಉಪ್ಪು ಅದು ನೀರಲ್ಲೇ, ಮುತ್ತು ಅದು ನೀರಲ್ಲೇ. ಆದರೆ ಉಪ್ಪು ಕರಗಿತ್ತು, ಅಲಿಕಲ್ಲು ಕರಗಿತ್ತು, ಮುತ್ತು ಕರಗಿದುದನ್ನು ಯಾರು ಕಂಡವರಿಲ್ಲ. ನೀವೆಲ್ಲರೂ ದೇವನೂರಿನ ಮುತ್ತುಗಳಾಗಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರುವಂತಾಗಲಿ ಎಂಬುದೇ ಈ ಪ್ರೇರಣಾದಾಯಕ ಉಪನ್ಯಾಸದ ಭಾಷೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇರ್ಬೋದು. ಆದರೆ ನನ್ನ ಅಂತರಾಳದಿಂದ ನಾನು ಹೇಳೋದಾದರೆ, ಶಂಕರ್ ಸರ್ಗೆ ಒಬ್ಬಳು ವಿದ್ಯಾರ್ಥಿನಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ. ಯಾಕೆ ಅಂದರೆ ಶಂಕರ್, ನಾನು ಕೂಡ ಉಮೇಶ್ ಸರ್ ಹೇಳಿದ್ರು, ನಿಮ್ಮ ಥರನೇ ನಾನು ಸಹ ಚಾಮರಾಜನಗರ ಜಿಲ್ಲೆಯ ಹರವೆ ಎನ್ನುವಂಥ ಗ್ರಾಮದಲ್ಲಿ ಇದೇ ರೀತಿ PUCಯನ್ನು ಅಧ್ಯಯನ ಮಾಡಿದೆ. ಆವಾಗ ನನಗೆ ಪ್ರಾಂಶುಪಾಲರಾಗಿದ್ದವರು ಸಹ ಇದೇ ಊರಿನ DM ಮಹಾದೇವಮೂರ್ತಿ ಅಂತ ಹೇಳಿ ಪ್ರಾಂಶುಪಾಲರು. ಅವರ ಒಂದು ಆ ಕನ್ನಡ ಪಾಠ ಮಾಡ್ತಾ ಇದ್ದಂಥ ರೀತಿ, ಆ ವೈಖರಿ ಈಗಲೂ ಸಹ ನನಗೆ ಅವಿಸ್ಮರಣೀಯ. ಅವ್ರು ಮಾಡ್ತಾ ಇದ್ದಂಥ ಒಂದೊಂದು ಪದ್ಯಗಳು ಸಹ ನನಗೆ ನೆನಪಲ್ಲಿ ಉಳಿಯುವಂಥದ್ದಾಗಿದೆ. ಅದನ್ನು ಮೊನ್ನೆ ಕನ್ನಡ ಫೋರಮ್ಮಲ್ಲೂ ಸಹ ನಾನು ಅದನ್ನು ಒಂದೆರಡು ನೆನೆಸ್ಕೊಂಡೆ. ಈ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ, ಹೊನ್ನು ಕಟ್ಟುವರು ಉಡಿಯೊಳಗೆ ಅನ್ನೋ ಪದ್ಯನ ನಮ್ಮ DM ಮಹಾದೇವಮೂರ್ತಿ ಸರ್ ಎಷ್ಟು ರಾಗವಾಗಿ ನಮ್ಗೆ ಹೇಳಿದ್ರು ಅಂದರೆ, ನಾನು 87ನಲ್ಲಿ PUC ಮಾಡಿರೋದು ಮಕ್ಕಳೇ. ಈಗಲೂ ಸಹ ನನ್ನ ಮನಸ್ಸಿಂದ ಅದು ಹೋಗಿಲ್ಲ. ಅಷ್ಟು ಅದ್ಭುತವಾಗಿ ಅವರು ನಮಗೆ ಪಾಠವನ್ನು ಮಾಡ್ತಿದ್ರು. ಅದಕ್ಕೆ ಹೇಳಿದ್ರು, ಸರ್ ಹೇಳಿದ್ರಲ್ಲ, ಕಿವಿಗಳನ್ನು ತೆರೆದರೆ ಸಾಲೋದು, ಅದು ಅವರು ಹೇಳುವಂಥ ವಾಕ್ಯ ನಿಮ್ಮ ಅಂತರಾತ್ಮಕ್ಕೆ, ಹೃದಯಕ್ಕೆ ಹೋಗಬೇಕು ಅಂತ. ಆ ಥರ ಹೃದಯಕ್ಕೆ ನಾವು ತಗೊಂಡಿರೋದ್ರಿಂದ ಇದೇ ರೀತಿ ಗ್ರಾಮದಲ್ಲಿ ಓದಿದರೂ ಸಹ ಮುಕ್ಕಡಹಳ್ಳಿ ಅಂತೇಳಿ ನನ್ನ ಊರು, ಹರವೆ ಪಕ್ಕದಲ್ಲಿ ಮುಕ್ಕಡಹಳ್ಳಿ ಅಂತೇಳಿ, ಮುಕ್ಕಡಹಳ್ಳಿಯಲ್ಲಿ ಪ್ರಪ್ರಥಮವಾಗಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಮಹಿಳೆ ನಾನು ಅನ್ನುವಂಥ ಹೆಮ್ಮೆ ಇದೆ ನನಗೆ. ಇದು ನನ್ನನ್ನು ಹೊಗಳಿಕೊಳ್ಳುವಂಥದ್ದಲ್ಲ ಮಕ್ಕಳೇ. ಸಾಧ್ಯ, ಎಲ್ಲವೂ ಸಾಧ್ಯ. ಏನು ನಮ್ಮ ಒಂದು ಯಶಸ್ಸು ಅಂತ ಏನು ಹೇಳ್ತೀವಿ, ಆ ಯಶಸ್ಸು ನಾವು ತುಂಬ ಆಸಕ್ತಿಯಿಂದ ನಾವು ಅದ್ರ ಹತ್ರ ಹೋಗ್ತಾ ಇದ್ರೆ ಅದು ನಮಗೆ ಸುಲಭವಾಗಿ ಸಿಗುತ್ತೆ. ನಾವು ಸೋಮಾರಿತನದಿಂದ, ಅದರ ಬಗ್ಗೆ ನಿರ್ಲಕ್ಷ್ಯತನದಿಂದ ಯಶಸ್ಸನ್ನು ಪಡ್ಕೊಳಕ್ಕೆ ಹೋದ್ರೆ ಅದು ನಮಗೆ ಕಠಿಣ ಆಗ್ತದೆ ಮಕ್ಕಳೇ. ನಾನಿವತ್ತು ನಿಜವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಪೋಕ್ಸೋ ಬಗ್ಗೆ ಇವತ್ತು ಮಹಾರಾಣೀಸ್ ಕಾಲೇಜಲ್ಲಿ ಫಂಕ್ಷನ್ ನಡೀತಾ ಇದೆ. ನನ್ನನ್ನೇ ಸಹ ಉದ್ಘಾಟನೆ ಹಾಕೊಂಡಿದ್ರು. ಸೇಮ್ ಟೈಮಿಂಗ್ಸ್ ಇತ್ತು. ಆದರೂ ಸಹ ನಾನು ಅವ್ರಿಗೆ ಹೇಳ್ಬಿಟ್ಟು, ಇಲ್ಲ, ನಾನು ಶಂಕರ್ ಸರ್ದು ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ನನಗೆ ನೆನಪು ಬರೋದು ಒಂದೇ ಒಂದು, ಕಣ ಕಣದಿ ಶಾರದೆ ಅಂತ ಹೇಳ್ತಾರಲ್ಲ, ಹಾಗೆ ಸಾರವರ ಕಣ ಕಣದಲ್ಲೂ ಸಹ ಶಾರದೆ ಜ್ಞಾನ ಅದ್ಭುತವಾಗಿದೆ ಮಕ್ಕಳು. ಅದಕ್ಕೆ ನಿಜವಾಗ್ಲೂ ಎಷ್ಟು ಇದು ಹೊಗಳಿಕೆ ಎಲ್ಲ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ಅವರ ಗ್ರಾಮದ ಬಗ್ಗೆ ಎಷ್ಟು ಅಭಿಮಾನ, ನಿಮಗೆಷ್ಟು ಉತ್ತಮವಾದಂಥ ಒಂದು ಸಲಹೆಯನ್ನು ನೀಡಿದ್ರು. ಅವರು ಹೇಳಿದ್ರಲ್ಲ, ಅದು ಬ್ರೇಕ್ ಇರುವಂಥ ಗಾಡಿಗೂ ಬ್ರೇಕ್ ಇಲ್ಲದೆ ಇರುವಂಥ ಗಾಡಿಗೂ ವ್ಯತ್ಯಾಸ ಇದೆ. ಒಂದು ನಮ್ಮ ಮನಸ್ಸನ್ನು ಅಷ್ಟೇ, ನಮ್ಮ ಮನಸ್ಸಿಗೂ ಸಹ ಬ್ರೇಕ್. ನಾಗಮ್ಮ ಮೇಡಮ್ ಅವರೇ, ಮ್ಯಾನೇಜರ್ ಸರ್ ಅವರೇ ಮತ್ತು ಎಲ್ಲ ಗಣ್ಯರೇ, ಟೀಚರ್ಸ್ ಆಗಲು ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಈಗಾಗಲೇ ತುಂಬ ವಿಚಾರ ಶಂಕರ್ ಸರ್ ಅವರು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಶಂಕರ್ ಸರ್ ಇಲ್ಲಿ ಬಂದು ಮಾತಾಡ್ತಾ ಇರೋದೇ ಒಂದು ದೊಡ್ಡ ಭಾಗ್ಯ ಅಂತ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅವರಿಗೆ ಮುಖ್ಯ ಭಾಷಣಕಾರರಾಗಿ ಒಂದು ಸಾರಿ ನಮ್ಮ ತಾಲೂಕು ಆಡಳಿತದಲ್ಲಿ ಒಂದು ಫಂಕ್ಷನ್ಗೆ ಕರೆಸಿದ್ವಿ. ಅವ್ರ ಮಾತು ಎಷ್ಟು
ಕೇಳ್ತಾ ಇದ್ರು ಇನ್ನೂ ಕೇಳ್ಬೇಕು ಅನ್ಸುತ್ತಾನೆ ಇರುತ್ತೆ. 1 ಗಂಟೆ ಆಗಲಿ 2 ಗಂಟೆ ಆಗಲಿ ಅವ್ರು ಮಾತಾಡ್ತಾನೆ ಇರ್ತಾರೆ. ಅಂದರೆ ಎಲ್ಲೂ ಬೋರ್ ಆಗಲ್ಲ. ಅವರಾಗವರೇ ಸ್ವಲ್ಪ ಸ್ವಇಚ್ಛದಿಂದ ಈ ಒಂದು ಪ್ರೇರಣೆ ಮಾಡಬೇಕು ಅಂತ ಒಂದು ಏನು ನಿಮಗೆ ಎಲ್ಲ ಇನ್ಸ್ಪಿರೇಷನ್ ಆಗಲಿ ಮೋಟಿವೇಶನ್ ಆಗಲಿ ಒಂದು ಡೈರೆಕ್ಷನ್ಸ್ ಆಗಲಿ ಕೊಡಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನಗೂ ಕೂಡ ಕೇಳಿದರು. ನಾನು ಒಂಚೂರು ವಿಚಾರ ಅಂದರೆ ಯೋಚನೆ ಮಾಡದೆ ಬರ್ತೀನಿ ಸರ್, ಎಲ್ಲ ಏನು ಎಷ್ಟು ಬೆಸ್ಟ್ ಆಗುತ್ತೆ ಏನು ಹೇಳಬೇಕು ನನ್ನ ಕಡೆಯಿಂದ ಹೇಳ್ತೀನಿ ಅಂತಲೂ ಹೇಳಿದೆ. ಅವರಲ್ಲದೆ ಅವ್ರ ಜೊತೆ ಶಿಷ್ಯಂದರು ಸುಮಾರು ಜನ ಮುಖ್ಯ ಭಾಷಣಕಾರರಾಗಿ ಬಂದಿದ್ದಾರೆ. ಸೊ ಅವ್ರ ಡೈರೆಕ್ಷನ್ಸಲ್ಲಿ ಅವರೊಬ್ಬರೇ ಅಲ್ಲ, ಅವ್ರ ಜೊತೆ ಇರೋರು ಎಲ್ಲರೂ ಕೂಡ ಅವರು ಒಂದು ಮಟ್ಟಿಗೆ ತರೋಕ್ಕೆ ಎಲ್ಲ ರೀತಿ ಪ್ರಯತ್ನನೂ ಪಡ್ತಾರೆ. ಈಗ ನಾನು ಒಂದು ಮಾತಿನಲ್ಲಿ ಏನು ಅಂತಂದರೆ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಉತ್ತರ ನೀವು ರೆಡಿ ಪ್ರಶ್ನೆ ಇಟ್ಕೊಂಡಿದ್ರಿ. ತದನಂತರ ನನ್ನ ಜೀವನ ಹೆಂಗೆ ಆಕ್ಚುಲಿ ಕನ್ನಡ ಈಗ ಇತ್ತೀಚೆಗೆ ನಾನು ಕಲಿತಾ ಇದ್ದೀನಿ. ಏನಾರ ತಪ್ಪಾಗಿ ಮಾತಾಡಿದ್ರೆ ಅಥವಾ ನಾನು ಮಾತಾಡೋದ್ರಲ್ಲಿ ಏನಾರ ಮೀನಿಂಗ್ ತಪ್ಪಾಗಿ ಕೊಟ್ರೆ ದಯಮಾಡಿ ಕ್ಷಮೆ ಇರಲಿ. ಫಸ್ಟ್ ಮಕ್ಕಳು ಎಲ್ಲಾರನ್ನೂ ಒಂದು ಕೇಳ್ಕೊತಾ ಇದ್ದೀನಿ ನೋಡಿ. ಈಗ ಇಷ್ಟು ಜನ ಮಾತಾಡುವಾಗ ಎಲ್ಲರೂ ಅವ್ರದ್ದು ಲೈಫ್ ಸ್ಟೈಲ್ನ ಹೇಳುವಾಗ ಕೆಲವರೆಲ್ಲ ಕೇಳ್ತಾ ಇದ್ದೀರಿ, ಕೆಲವರೆಲ್ಲ ಅವರೇ ಮಾತಾಡ್ತಾ ಇರ್ತೀರಿ, ಎಲ್ಲೆಲ್ಲೋ ನೋಡ್ತಾ ಇದ್ದೀರಿ. ಒಂದು ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ, ಇಲ್ಲಿ ಯಾರ್ಯಾರು ಇಷ್ಟು ಟೈಮ್ ಮಾತಾಡಿದ್ರು ಅವರೆಲ್ಲ ಕೆಲಸ ಇಲ್ಲ, ಟೈಮ್ ಪಾಸ್ ಆಗ್ಲಿಲ್ಲ ಅಂತ ಹೇಳಿ ಯಾರು ಇಲ್ಲಿ ಬಂದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ರಿಗೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಒತ್ತಡದಲ್ಲಿ ಇಲ್ಲಿ ಎಲ್ಲ ಬಂದಿದ್ದಾರೆ ಅನ್ನೋದು ನಮ್ಮಂತವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ನಾವೇನೋ ಕೂತ್ಕೊಂಡ್ರೆ ನಾವು ಏನೋ ಮಾತಾಡ್ತಾರೆ ಬಿಡಿ, ಫಂಕ್ಷನ್ ಮುಗಿದ್ರೆ ಸಾಕು, ಊಟ ಮಾಡ್ಕೊಂಡು ಮನೆಗೆ ಹೋದ್ರೆ ಆಯ್ತು ಅಂತ ಹೇಳಿ ನಾವು ಕೂತ್ಕೊಂಡು ಇಲ್ಲಿ ಕೇಳ್ತಾ ಇದ್ರೆ ಏನು ಯೂಸ್ ಇಲ್ಲ ಈ ಫಂಕ್ಷನ್. ಅದಕ್ಕೆ ಸರ್ ಹೇಳಿದ್ರು, ನಾವು ಒಂದೊಂದು ವಿಷಯನೂ ನಿಮ್ಮ ಹಾರ್ಟಿಗೆ ಟಚ್ ಆಗಬೇಕು. ಆಕ್ಚುಲಿ ಸುಮ್ಮನೆ ಕಿವಿಯಲ್ಲಿ ಕೇಳಿ ಇಲ್ಲೇ ಬಿಟ್ಟು ಹೋಗೋದಲ್ಲ ಈ ಫಂಕ್ಷನ್. ಈ ಫಂಕ್ಷನ್ ನೀವೆಲ್ಲ ಇವತ್ತು ಇಲ್ಲಿ ಕೂತಿದ್ದೀರ ಅಂದ್ರೆ ಇದು ಹಿಂದೆ ಎಷ್ಟು ಜನ ಎಷ್ಟು ದಿವಸ ಕೆಲಸ ಮಾಡಿದಾರೆ ಅನ್ನೋದು ನಿಮ್ಮ ಟೀಚರ್ಸ್ ಗೊತ್ತಿರುತ್ತೆ. ಹಾಗಾಗಿ ದಯಮಾಡಿ ಮಾತಾಡೋದನ್ನ ಸ್ವಲ್ಪ ಕೇಳಿ. ಇಲ್ಲಿ 100 ಜನ ಇದ್ದೀರಿ, ಪರವಾಗಿಲ್ಲ. 100 ಸ್ಟೂಡೆಂಟ್ಸ್ ಅಲ್ಲಿ ಒಂದು 10 ಜನ ಅಟ್ಲೀಸ್ಟ್ ತಗೊಂಡು ಏನೋ ಒಂದು ವಿಷಯನ ನೀವು ಮನೆಗೆ ತಗೊಂಡು ಹೋದ್ರೆ ಅದು ನಿಮಗೂ ಒಳ್ಳೇದಾಗುತ್ತೆ, ಇಷ್ಟು ಕಷ್ಟಪಟ್ಟರು ಎಲ್ರಿಗೂ ಒಳ್ಳೇದಾಗುತ್ತೆ. ಹಾಗಾಗಿ ಈ ಊರಿಗೆ ನಾವು ಸಾರ್ ಹೇಳಿದ್ರು ಬಂದಿದ್ದು ಖುಷಿ ಆಯ್ತು ಅಂತ. ಆಕ್ಚುಲಿ ಈ ಒಂದು ಏನು ದೇವನೂರು ಅಂತ ಹೇಳಿ ಊರು ಇದೆಯೋ ಆ ಹೆಸರನ್ನ ನಾವು ಡೈಲಿ ಕೇಳ್ತಾ ಇರ್ತೀವಿ. ಕೇಳುವಾಗ ನಾವು ಸುಮಾರು 1-2 ವರ್ಷದಿಂದ ಇಲ್ಲಿಗೆ ಬರಬೇಕು ಅಂತ ಟ್ರೈ ಮಾಡ್ತಾನೆ ಇದೀವಿ. ಬಟ್ ದೇವ್ರು ನಮ್ಗೆ ಅವಕಾಶ ಕೊಟ್ಟಿಲ್ಲ. ಇವತ್ತು ಈ ಶಾಲೆ ಮುಖಾಂತರ ಈ ಒಂದು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ದೇವ್ರ ಆ ಒಂದು ಅವಕಾಶನ ನಮ್ಮ ದೇವರು ಹುಟ್ಟಿರೋ ಊರಿಗೆ ನಾವು ಬಂದು ನಿಮ್ಮೆಲ್ಲರನ್ನು ನೋಡೋ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಈ ಮೂಲಕ ಕೊಡ್ಕೊತೀವಿ. ಸರ್ ಕಡೆ